ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಲ್ಲಿ ಎಲ್ಲರನ್ನೂ ಪೇಮೆಂಟಿಗೆ ಕರ್ಸಿದಾರಾ ಅಥವಾ ರಿಯಲ್ ಆಗಿ ಫ್ಯಾನ್ಸ್ ಬಂದಿದ್ದಾರಾ ಅಂತ. ಬಿಕಾಸ್ ರಿಯಲ್ ಆಗಿ ಬರೋಕ್ಕೆ ಚಾನ್ಸೇ ಇಲ್ಲ ಅನಿಸುತ್ತೆ. ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ ಗಿಲ್ಲಿ ಬರುವಾಗ ಆ ಒಂದು ಟಮಟೆ ಸೌಂಡ್ಗಳು, ಆ ಡ್ಯಾನ್ಸು ಅವ್ನು ಬಂದಾಗ ನಿಜವಾಗ್ಲೂ ಅದೆಲ್ಲೋ ಯಾರೋ ಕರೆಸಿ ಏಳಿಸಿ ಮಾಡಿದ್ದಾರೆ ಅನ್ನೋ ಥರ ಫೀಲ್ ಬರಲಿಲ್ಲ ನನಗೆ. ನಿಜವಾಗ್ಲೂ ಇನ್ ಕೇಸ್ ಅವ್ರು ಏನಾದರೂ ಸುಮ್ಮನೆ ನಾರ್ಮಲಾಗಿ ದುಡ್ಡು ಕೊಟ್ಟು ಕರೆಸಿದ್ರು ಆ ಒಂದು ಅಭಿಮಾನ ಇದೆಯಲ್ಲ ಅದು ಅವ್ರ ಮನಸ್ಸಿಂದನೇ ಬಂದಿರುತ್ತೆ. ಬಿಕಾಸ್ ಅವ್ರಿಗಿರೋಷ್ಟು ಫ್ಯಾನ್ಸ್ ಬೇಸು, ಸೊ ಅವನು ಇರೋವಂಥ ವ್ಯಕ್ತಿತ್ವ, ಅವನ ನಡೆ ನೋಡಿ ನಿಜವಾಗ್ಲೂ ಎಲ್ಲರ ಮನಸ್ಸು ಗೆದ್ದುಬಿಟ್ಟಿದ್ದಾನೆ ಆಲ್ರೆಡಿ ಅವನು. ಸೊ ಅವ್ರನ್ನೇನೇ ಮಾಡಿ ಒಳಗಡೆ ಕಳಿಸಿದ್ರು ಜನಗಳನ್ನ, ಬಟ್ ಅವ್ರ ಮನಸ್ಸಿಂದ ಹಾರೈಸಿದ್ದಾರೆ ಆ್ಯಂಡ್ ಮನಸ್ಸಿಂದನೇ ಅವನನ್ನು ತುಂಬ ಸ್ವಾಗತ ಮಾಡಿ ತುಂಬ ಅಭಿಮಾನ ತೋರಿಸಿದ್ದಾರೆ ಅಂತ ನನಗನ್ಸುತ್ತೆ. ಆ್ಯಂಡ್ ಅವ್ನ ಜರ್ನಿ ವಿಟೀಸ್ ನೋಡ್ತಾ ಇರ್ಬೇಕಾದ್ರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಯಾರೋ ಹೇಳಿದ್ರು ಧ್ರುವಂತದ್ದು ಜರ್ನಿ ವಿಟಿ ಸಕ್ಕದಾಗಿದೆ, ಹಂಗಿದೆ ಹಿಂಗಿದೆ ಅಂತ. ಅವನದಲ್ಲ ಗುರು ಜರ್ನಿ ವಿಟಿ ಚೆನ್ನಾಗಿರೋದು, ನಮ್ಗೆ ಗಿಲ್ಲಿದು. ನಾನು ಆ ಜರ್ನಿ ವಿಟಿ ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರೊಬ್ಬರು ಬಾಂಡ್ನು ತುಂಬ ಚೆನ್ನಾಗಿ ತೋರಿಸಿದ್ರು ಆ್ಯಂಡ್ ಅದಕ್ಕೆ ಅಷ್ಟೇ ಅರ್ಥಪೂರ್ಣವಾಗಿ ಅರ್ಥವನ್ನು ಕೊಟ್ಟ ಗಿಲ್ಲಿ. ಆ್ಯಂಡ್ ಒಬ್ಬರು ಗಿಲ್ಲಿದು ಟ್ಯಾಟು ಹಾಕಿಸ್ಕೊಂಡು ಬಂದಿದ್ರು, ಅದನ್ನು ನೋಡಿ ನಿಜವಾಗ್ಲೂ ತುಂಬ ಖುಷಿಪಟ್ಟ. ನಿಜವಾಗ್ಲೂ ಗಿಲ್ಲಿ ಒಂದೊಂದು ಚಿಕ್ಕ ಚಿಕ್ಕದು ನೋಡಿ ಇಷ್ಟೊಂದು ಖುಷಿ ಪಡ್ತಿದ್ದಾನೆ. ಇನ್ನೇನೋ ಹೊರ್ಗಡೆ ಬಂದು ಅವ್ನಿಗಿರೋ ಕ್ರೇಜ್ ನೋಡ್ಬಿಟ್ರೆ ನಿಜವಾಗ್ಲೂ ಎಷ್ಟು ಖುಷಿ ಪಡ್ತಾನೋ ನನಗಂತೂ ಗೊತ್ತಿಲ್ಲ. ಬಟ್ ಗಿಲ್ಲಿ ಒಂದು ಮಾತು ಹೇಳ್ತಾನೆ, ಮನಿ ಬರುತ್ತೆ ಹೋಗುತ್ತೆ ಬಟ್ ಅಭಿಮಾನಿ ಒಂದ್ಸಲಿ ಬಂದರೆ ಯಾವತ್ತೂ ಹೋಗಲ್ಲ ಅಂತ. ನಿಜವಾಗ್ಲೂ ಎಷ್ಟು ದೊಡ್ಡ ಮಾತದು ಅಂತಂದರೆ ನಂಗೆ ತುಂಬಾ ಖುಷಿ ಆಯಿತು. ಇದನ್ನೆಲ್ಲ ಹೋಗಿ ಕಾವ್ಯನ ಹತ್ರ ಹೇಳ್ತಾ ಇರ್ತಾನೆ, ನನಗೆ ಈ ಥರ ಟ್ಯಾಟು ಹಾಕಿಸ್ಕೊಂಡು ಬಂದಿದ್ರು ಹಂಗೆ ಹಿಂಗೆ ಕಾವು ಸಖತ್ತು, ಏನು ಮಾತಾಡಬೇಕು ಅಂತಲೇ ಅನ್ನಿಸ್ಲಿಲ್ಲ ನನಗೆ, ಅಷ್ಟು ಶಾಕ್ ಆಗೋಯಿತು ಅಂತೆಲ್ಲ ಹೇಳ್ತಾ ಇರ್ತಾರೆ. ನಿಜವಾಗ್ಲೂ ಈ ಖುಷಿ ಇದೆಯಲ್ಲ ಹೊರಗಡೆ ಬಂದಮೇಲೆ ಈ ಖುಷಿ ಇನ್ನೂ 100ರಷ್ಟು ಇರುತ್ತೆ ಗಿಲ್ಲಿಗೆ ಅಂತ ನಾನು ಹೇಳ್ತೀನಿ. ಸೊ ನಿಮ್ಗೇನಂತ ಅನಿಸುತ್ತೆ ಈ ಒಂದು ಕ್ರೇಜ್ ನೋಡಿ ಕಾಮೆಂಟ್ ಮಾಡಿ.